ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಎರಡೂವರೆ ವರ್ಷದ ಕಾಲ ನಂತರ ತನ್ನ ಸ್ಥಾನವನ್ನ ಬದಲಾಯಿಸುತ್ತಾ ಮೀನರಾಶಿಗೆ ಪ್ರವೇಶ ಮಾಡ್ತಾ ಮೀನರಾಶಿಯನ್ನ ಜನ್ಮ ರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಶನಿ ಮಹಾತ್ಮ. ಈ ಶನಿ ಮಹಾತ್ಮನ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಕೆಲವಷ್ಟು ಉತ್ತಮ ಫಲಗಳು, ಉತ್ತಮ ಯೋಗಗಳು, ಉತ್ತಮ ಆದಾಯ ಮತ್ತು ಕೆಲವಷ್ಟು ರಾಶಿಗಳಿಗೆ ಕಂಟಕನಾಗಿ ಕೆಲವಷ್ಟು ಸಮಸ್ಯೆಗಳನ್ನ, ಕೆಲವನ್ನು ಪರೀಕ್ಷೆಗಳನ್ನ ನೀಡ್ತಾ ಇದ್ದಾರೆ ಶನಿ ಮಹಾತ್ಮ. ಶನಿ ಕಂಟಕ, ಶನಿ ದೋಷ ಅಂದರೆ ನಮ್ಮ ಜನರು ಸಮಾಜದಲ್ಲಿ ತುಂಬಾ ಭಯಕ್ಕೆ ಮತ್ತು ಆತಂಕಕ್ಕೆ ತುಂಬಾ ಜನರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕೇಳಿ ನಮ್ಮ ಜನಸಮೂಹ ಆತಂಕಕ್ಕೆ ಒಳಗಾಗಿದೆ. ಆದರೆ ಈ ಶನಿ ಮಹಾತ್ಮ ಕರ್ಮಕಾರಕ, ಆಯುಷ್ಕಾರಕ, ಆರೋಗ್ಯವನ್ನು ನೀಡುವಂತಹ ದಾತ ಆಗಿರುವ ಕಾರಣದಿಂದ, ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಆಗಿರುವಂತಹ ಕಾರಣದಿಂದ ಈ ಶನಿ ಮಹಾತ್ಮರು ನಮಗೆ ಸಂಪತ್ತನ್ನು ನೀಡುವುದರಲ್ಲಿ, ನಮಗೆ ಪರೀಕ್ಷೆಗಳು ನೀಡುವುದರಲ್ಲಿ, ಅಂದರೆ ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ ನಂತರ ಫಲವು ಸಿಗುವುದು, ಕಾರ್ಯಗಳಲ್ಲಿ ವಿಳಂಬ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ಪರೀಕ್ಷೆಗಳು ಇರ್ತಾರೆ. ಶನಿ ಮಹಾತ್ಮ ಕರ್ಮಕಾರಕನಾಗಿರ್ತಾರೆ. ಆದರೆ ನಾವು ಯಾವ ರೀತಿ ಕರ್ಮ ಮಾಡಿದ್ದೇವೆ, ನಾವು ಧರ್ಮದಿಂದ ದಾನ ಧರ್ಮಗಳನ್ನು ಮಾಡುತ್ತಾ, ಒಳ್ಳೆ ಕೆಲಸಗಳನ್ನು ಮಾಡುತ್ತಾ, ಒಳ್ಳೆ ಯೋಚನೆಗಳನ್ನು ಮಾಡುತ್ತಾ, ಒಳ್ಳೆ ಜನರಿಗೆ ಸಹಾಯವನ್ನು ಮಾಡುತ್ತಾ, ನಾವು ಒಳ್ಳೆ ಅಭ್ಯಾಸಗಳಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಶನಿ ಅಷ್ಟೊಂದು ಪ್ರತಿಫಲಕಾರಿ ಆಗಿರಲ್ಲ. ಶನಿ ಮಹಾತ್ಮನಿಗೆ ಹಾರ್ಡ್ ವರ್ಕ್ ಮಾಡುವವರು, ಕಷ್ಟ ಪಡೆಯೋರು ಅಂದ್ರೆ, ಕಷ್ಟ ಪಡ್ತಾ ಇರೋರು ಅಂದ್ರೆ ತುಂಬಾ ಇಷ್ಟವಾಗಿರುತ್ತೆ. ಎಷ್ಟು ತಮ್ಮ ಕಷ್ಟದಿಂದ ಜೀವನವನ್ನು ಮಾಡ್ತಾ ಇರ್ತಾರೋ, ಎಷ್ಟು ಶ್ರಮ ಪಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅಂತವರು ತುಂಬಾ ಪ್ರೀತಿಕರರಾಗಿರ್ತಾರೆ ಶನಿ ಮಹಾತ್ಮನಿಗೆ. ಪರೀಕ್ಷೆಗಳು ನೀಡುವಂತಹ ಸಂದರ್ಭಗಳಲ್ಲಿ ತುಂಬಾ ಜನ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಆ ತಾಳ್ಮೆಯನ್ನು ಕಳ್ಕೊಂಡು ಅನಾವಶ್ಯಕವಾಗಿ ಇವರು ಬೇರೆ ಮಾರ್ಗಗಳ ಮುಖಾಂತರ ಅನೈತಿಕ, ಅನ್ಯಾಯದ, ಧರ್ಮದ ಮಾರ್ಗಗಳನ್ನು ಇಡ್ತಾರೆ ಮತ್ತು ಆ ಪರಿಣಾಮಗಳು ಜಾಸ್ತಿಯಾಗಿ ಬೇರೆಯುತ್ತೆ. ಆ ಕಾರಣದಿಂದ ಶನಿ ಕೊಡುವ ಪ್ರಭಾವವು ಅಷ್ಟೇ ಮಟ್ಟಿನಲ್ಲಿ ಬಾಧೆಗಳನ್ನ, ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಆ ಕಾರಣದಿಂದ ಆ ಪರಮಾತ್ಮ ಶನಿಯ ಅನುಗ್ರಹ ಬೇಕು ಅಂದ್ರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿಳಂಬವಾಗಲಿ, ಎಷ್ಟೇ ಆತಂಕಗಳು ಬರಲಿ, ತಾಳ್ಮೆಯಿಂದ, ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಜೀವನವನ್ನು ಸಾಗಿಸಬೇಕಾಗಿರುತ್ತದೆ. ಈ ಶನಿ ಕಂಟಕದಲ್ಲಿ ಕೆಲವೊಂದು ದೋಷಗಳು ದ್ವಾದಶ ರಾಶಿಗಳಿಗೆ ಸಂಚಾರವನ್ನು, ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳಲ್ಲಿ ಅರ್ಧಾಷ್ಟಮ ಶನಿ ಎಂದು, ಅಷ್ಟಮ ಶನಿ ಎಂದು, ಸಾಡೆ ಸಾತಿನ ಶನಿ ಎಂದು ಈ ಮುಖ್ಯವಾಗಿ ರಾಶಿ ಜಾತಕರಿಗೆ, ದ್ವಾದಶ ರಾಶಿಗಳಿಗೆ ಫಲಗಳನ್ನು ನೀಡ್ತಾ ಇರ್ತಾರೆ ಶನಿ ಮಹಾತ್ಮ. ಸಂತಾನ ವಿಷಯಗಳಲ್ಲಾಗಿರಲಿ, ಹಣಕಾಸಿನ ವಿಷಯಗಳಲ್ಲಾಗಿರಲಿ, ವಿವಾಹದ ವಿಷಯದಲ್ಲಾಗಿರಲಿ ಮತ್ತು ವಿವಾಹದ ನಂತರ ಅನ್ಯೋನ್ಯ ಜೀವನ ಸಾಗಿಸುವಂತಹ ದಂಪತಿಗಳ ನಡುವೆ ಅನ್ಯೋನ್ಯ ಜೀವನವನ್ನು ಸಾಗಿಸುವಂತಹ ಸಂದರ್ಭಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ, ಯಾವುದೇ ವಿಷಯಗಳಲ್ಲಿ ನಮಗೆ ಆತಂಕಗಳನ್ನು ಮತ್ತು ಅದ್ಭುತವಾದಂತಹ ವಿಷಯಗಳನ್ನು ತೋರಿಸುವಂತವರು ಆ ಶ್ರೀ ಶನಿ ಪರಮಾತ್ಮನು ಆಗಿರ್ತಾರೆ. ಆ ಶನಿ ಪರಮಾತ್ಮನು ಧ್ಯಾನಿಸುತ್ತಾ ಈ ದಿನ, ಈ ವರ್ಷ ಯಾವ ರಾಶಿಗಳಿಗೆ ಈ ಶನಿ ಬದಲಾವಣೆಯಿಂದ ಅನುಕೂಲವಾಗ್ತಾ ಇದೆ ಅನ್ನುವ ವಿಷಯಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನ ಅದ್ಭುತವಾದಂತಹ, ಅನುಕೂಲವಾದಂತಹ ಫಲಗಳನ್ನು, ಅವಕಾಶಗಳನ್ನು ಪಡೆಯುವಂತಹ ಯೋಗ ರಾಶಿ ಮಕರ ರಾಶಿಯಾಗಿರುತ್ತೆ. ಮಕರ ರಾಶಿಯಲ್ಲಿ ಇವರಿಗೆ ಸಾಡೆ ಸಾತಿನ ಸಮಸ್ಯೆ ಬಗೆಹರಿತಾ ಇದೆ. ಈ 8 ವರ್ಷದಿಂದ ಇವರು ಏನು ಕಷ್ಟ ಪಟ್ಟಿದ್ದೀರೋ, ಅದಕ್ಕೆಲ್ಲ ಏನು ಕಳ್ಕೊಂಡಿದ್ದೀರೋ, ಏನು ಬಾಧೆಗಳನ್ನ ನೀವು ನೋಡಿದಿರೋ, ಏನು ನಷ್ಟಗಳನ್ನು ನೀವು ನೋಡಿದಿರೋ, ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರವನ್ನ, ಒಂದು ಸೂಕ್ತವಾದಂತಹ ಈ ಪರಿಹಾರವನ್ನ ಶನಿ
ಮಾರ್ಚ್ 29 ಅಂದ್ರೆ ಏಪ್ರಿಲ್ ತಿಂಗಳ ಮೊದಲನೇ ಭಾಗದಿಂದ ನಿಮಗೆ ಅದ್ಭುತವಾದಂತಹ ಯೋಗವನ್ನು ನೀಡ್ತಾ ಇದ್ದಾರೆ. ತೃತೀಯ ಭಾವದಲ್ಲಿದ್ದು ನಮಗೆ ಅನೇಕ ವಿಷಯಗಳಲ್ಲಿ ಅನೇಕ ವಿಧವಾದಂತಹ ಯೋಗಗಳನ್ನ ನೀಡುವಂತಹ ಮಹಾಪ್ರಭು ಶನಿ ಮಹಾತ್ಮ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಈ ಮುಖ್ಯವಾಗಿ ವಿಕ್ರಮ ಸ್ಥಾನ ಅಂತ ಹೇಳ್ತಾರೆ ತೃತೀಯ ಭಾವವನ್ನ. ಈ ತೃತೀಯ ಭಾವದಲ್ಲಿದ್ದು ವಿಕ್ರಮ ಸ್ಥಾನದಲ್ಲಿದ್ದು ಅತ್ಯದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದ್ದಾರೆ ಮಕರ ರಾಶಿಯವರಿಗೆ. ನೋಡಿ, ಈ ಏಪ್ರಿಲ್ ತಿಂಗಳಿಂದ ಇವರು ಈ 8 ವರ್ಷದ ಕಾಲದಿಂದ 7.5 ವರ್ಷದ ಕಾಲದಿಂದ ಎಷ್ಟೋ ನೊಂದಿದ್ದಾರೆ, ಎಷ್ಟೋ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ, ನಷ್ಟಗಳನ್ನು ನೋಡಿದ್ದಾರೆ. ಆ ಅನುಭವಗಳಿಂದ, ಆ ಶನಿ ಕೊಟ್ಟಿರುವಂತಹ ಪರೀಕ್ಷೆಗಳಿಂದ, ತಾಳ್ಮೆಯಿಂದ ಈ ಯಶಸ್ಸಿನ ಕಡೆಗೆ ಮಕರ ರಾಶಿಯವರು ತಮ್ಮ ಜೀವನವನ್ನ ಆರಂಭಿಸುವುದಕ್ಕೆ ಮತ್ತು ಮುಂದುವರಿಯೋದಕ್ಕೆ ಈ ಅವಧಿಯಲ್ಲಿ ಇವರ ಮಾತಿನ ವಿಧಾನ ಅದ್ಭುತವಾಗಿರುತ್ತೆ. ಒಂದು ವಿನಯ, ಗೌರವ ಮತ್ತು ಪ್ರೀತಿ, ಅನುರಾಗ ತುಂಬಿರುವಂತಹ ಮಾತುಗಳಿಂದ ಇವರು ತಮ್ಮ ಮಾತಿನ ವಿಧಾನದಿಂದ ಸಾಕಷ್ಟು ಹೊಸ ಪರಿಚಯಗಳು, ಹೊಸ ಅವಕಾಶಗಳನ್ನು ಪಡೆಯೋದಕ್ಕೆ ಕಾರಣವಾಗ್ತಾ ಇದೆ. ಮತ್ತು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಯೂನಿಟಿ, ಹೊಂದಾಣಿಕೆ ನಿಮಗೆ ಸಾಕಷ್ಟು ಬಲವನ್ನು, ಆನೆ ಬಲವನ್ನು ಕೊಡ್ತಾ ಇದೆ. ಈ ಗೃಹದ ಮೂಲಕ, ಕುಟುಂಬದ ಮೂಲಕ ಸಿಗ್ತಾ ಇರುವಂತಹ ನಿಮಗೆ ಈ ವಿಧವಾದಂತಹ ಒಂದು ಉತ್ಸಾಹದಿಂದ ನೀವು ಅನ್ಕೊಂಡಿರುವಂತಹ ಕೆಲಸಗಳಲ್ಲಿ ಉತ್ಸಾಹದಿಂದ, ಉಲ್ಲಾಸದಿಂದ ಮತ್ತು ಸಾಕಷ್ಟು ಶಕ್ತಿಯನ್ನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರಾ. ಮುಖ್ಯವಾಗಿ ನಿಮ್ಮ ಅಣ್ಣ ತಮ್ಮಂದಿರ ಈ ಸೋದರರ ಕಡೆಯಿಂದ ನಿಮಗೆ ಸಾಕಷ್ಟು ಸಹಕಾರ, ಸಾಥ್ ಕೊಡ್ತಾರೆ. ನೀನು ಮುಂದುವರಿ, ನೀನು ಪ್ರಯತ್ನ ಮಾಡು, ನಾವಿದೀವಿ, ನಾವು ನೋಡ್ತೀವಿ, ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಅಣ್ಣ ತಮ್ಮಂದರಿಂದ ಸಾಕಷ್ಟು ಸಹಕಾರ ನಿಮಗೆ ಲಭಿಸುತ್ತೆ. ಮತ್ತು ಉತ್ತಮವಾದಂತಹ ಆರೋಗ್ಯ, ಹಿಂದಿನ ವರ್ಷಗಳಲ್ಲಿ ಏನು ಅನಾರೋಗ್ಯಗಳನ್ನ, ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳನ್ನ ನೀವು ನಿಭಾಯಿಸಿದೀರಾ, ಅನುಭವಿಸಿದೀರಾ, ಸಾಕಷ್ಟು ಟ್ರೀಟ್ಮೆಂಟ್ಗಳನ್ನು ತಗೊಂಡಿದ್ದೀರಾ. ಆದರೆ ಈ ಏಪ್ರಿಲ್ ಇಂದ ಶನಿ ತೃತೀಯದಲ್ಲಿ ಬರುವ ಕಾರಣದಿಂದ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ, ಸಾಕಷ್ಟು ಉಪಶಮನ ನಿಮಗೆ ಸಿಗ್ತಾ ಇದೆ. ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ಮತ್ತು ಆನಂದದಿಂದ ಕೂಡಿರುವಂತಹ, ಸಂತೋಷದಿಂದ ಕೂಡಿರುವಂತಹ ವಾತಾವರಣ ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನು ಮಾಡೋದಕ್ಕೆ ಅವಕಾಶವಿದೆ. ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ನೀವು ಇದಕ್ಕಿಂತ ಮುಂಚೆ ನಿರಾಶೆಯಿಂದ, ನಿರುತ್ಸಾಹದಿಂದ ಯಾವುದಾದ್ರೂ ಕೆಲಸವನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಅಂತಹ ಕೆಲಸಗಳನ್ನ ಕೈ ಹಿಡಿದು ಉತ್ಸಾಹದಿಂದ ಅತಿ ಬೇಗ, ಶೀಘ್ರದಲ್ಲಿ ಆ ಕೆಲಸಗಳನ್ನು ಪೂರ್ತಿ ಮಾಡ್ತೀರಾ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ನಿರ್ಧಾರಗಳು ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ, ಹಣಕಾಸಿನ ತೊಂದರೆಗಳಲ್ಲಿ ಏನಾದರೂ ಇದ್ದರೆ ನೀವು ತಗೊಳ್ಳುವಂತಹ ಈ ಒಳ್ಳೆಯ ಯೋಚನೆಗಳು ಆಗಲಿ, ಇಲ್ಲ ನಿರ್ಧಾರಗಳಿಂದಾಗಲಿ, ನೀವು ಪಡೆಯುವಂತಹ ಅವಕಾಶಗಳ ಮುಖಾಂತರ ಉತ್ತಮ ಆದಾಯವನ್ನ, ಸಾಲಗಳನ್ನು ತೀರಿಸುವಂತಹ ಮತ್ತು ಸಾಲದಿಂದ ವಿಮುಕ್ತಿಯಾಗುವಂತಹ ಯೋಗವನ್ನ ಕೊಡ್ತಾ ಇದೆ. ನಿಮಗೆ 10 ಜನರಲ್ಲಿ, ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ, ಪ್ರತಿಷ್ಠೆ, ಕೀರ್ತಿ, ನಿಮ್ಮ ಮಾತಿಗೆ ಒಂದು ಬೆಲೆ ಸಿಗುತ್ತೆ, ಒಂದು ಐಡೆಂಟಿಟಿ ಸಿಗುತ್ತೆ, ಒಂದು ಪ್ರತ್ಯೇಕವಾದಂತಹ ಆಕರ್ಷಣೆ ನಿಮ್ಮ ಮುಖದಲ್ಲಿ ಕಾಣಿಸುವುದಕ್ಕೆ ಕಾರಣವಾಗ್ತಾ ಇದೆ. ಒಟ್ಟಾಗಿ ನೋಡಿದರೆ ಅದೃಷ್ಟವೋ ಅದೃಷ್ಟ ಅಂತಾನೆ ಹೇಳ್ಬೋದು. ಅದೃಷ್ಟವಾದಂತಹ ಯೋಗಗಳು, ಅದೃಷ್ಟವಾದಂತಹ ಕೆಲಸಗಳು, ಒಳ್ಳೆಯ ಧಾರ್ಮಿಕ ಭಾವನೆಗಳು, ದೈವರ ಬಗ್ಗೆ, ದೇವರಿದ್ದಾರೆ, ದೇವ್ರು ನೋಡ್ತಾ ಇದ್ದಾರೆ, ದೇವರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಮಕರ ರಾಶಿಯವರಿಗೆ ಸಿದ್ಧಿಯಾಗುತ್ತೆ. ಮತ್ತು ಉನ್ನತವಾದಂತಹ ಹುದ್ದೆಯಲ್ಲಿ, ಉನ್ನತವಾದಂತಹ ಸ್ಥಾನದಲ್ಲಿ ನೀವು ನೋಡುವುದಕ್ಕೆ, ಅದನ್ನ ಪಡೆಯೋದಕ್ಕೆ ಈ ಶನಿ ತೃತೀಯ ಭಾವದಿಂದ 2.5 ವರ್ಷದ ಕಾಲ ನಿಮಗೆ ಅದ್ಭುತವಾದಂತಹ ಯೋಗ ಕಾಲ ಅಂತಾನೆ ಹೇಳ್ಬೋದು. ಹಣಕಾಸಿನ ಆದಾಯ ಮಾರ್ಗಗಳು ಬೆಳೆಯುತ್ತೆ. ಬೇರು ವಿಧಗಳ ಮುಖಾಂತರ ನಿಮಗೆ ಆದಾಯವನ್ನು ಪಡೆಯುವಂತಹ ಆಗುತ್ತೆ. ಮತ್ತು ಮುಖದಲ್ಲಿ ಒಂದು ದೈವಿಕ ಕಳೆ,
ನಿಮ್ಮ ಮುಖದಲ್ಲಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಾತಿಗೆ ಬೆಲೆ, ನೀವು ತಗೊಂಡಿರುವಂತಹ ನಿರ್ಧಾರಗಳಿಗೆ ಸಹೋದ್ಯೋಗಿಗಳ ಕಡೆಯಿಂದ, ಉನ್ನತ ಅಧಿಕಾರಿಗಳ ಕಡೆಯಿಂದ, ಮೇಲಧಿಕಾರಿಗಳ ಕಡೆಯಿಂದ ಸಾಕಷ್ಟು ಪ್ರಶಂಸೆಗಳು, ರಿವಾರ್ಡ್ಗಳು, ಅವಾರ್ಡ್ಗಳು ಮತ್ತು ಈ ಪದೋನ್ನತಿಗಳು, ನೀವು ಇಷ್ಟಪಟ್ಟಿರುವಂತಹ ಸ್ಥಾನಕ್ಕೆ ಬದಲಾವಣೆಗಳು, ವರ್ಗಾವಣೆಗಳು ಆಗುವಂತಹ ಸಾಧ್ಯತೆ ಮುಖ್ಯವಾಗಿ ಕಾಣಿಸ್ತಾ ಇದೆ. ಇನ್ನು ವಿದೇಶಿ ಪ್ರಯತ್ನ ಮಾಡ್ತಾ ಮಾಡ್ತಾ ಯಾವುದು ಕೂಡಿ ಅಂತಹ ಅವಕಾಶಗಳು ಬರಲ್ಲ ಅಂತ ಹೇಳ್ಬಿಟ್ಟು ನಿರಾಶಕ್ಕೆ ಒಣಗಾಗಿರೋರಿಗೆ ಈ ದಶೆ ಅತ್ಯುತ್ತಮವಾಗಿರುತ್ತೆ. ನಿಮಗೆ ಅದೃಷ್ಟವಾದಂತಹ ಕಾಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದ ನೀವು ಇನ್ನೇನು ಒಳ್ಳೆಯ ಕಾಲ ಬಂದಿತು ಅಂತ ಹೇಳ್ಬಿಟ್ಟು ದೈವಾರಾಧನೆ ಮೇಲೆ, ಆ ಪರಮಶಿವನ ಮೇಲೆ, ಆ ಶನಿ ಮಹಾತ್ಮನವನ್ನ ನೀವು ನಿರ್ಲಕ್ಷ್ಯವನ್ನು ಮಾಡಬೇಡಿ. ಪ್ರತಿ ಶನಿವಾರವೂ ಸಹಿತ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಶನಿಗೆ ತೈಲಾಭಿಷೇಕ ಮಾಡಿಸುವುದು, ಶನಿಗೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು, ನವಗ್ರಹ ಶಾಂತಿಯನ್ನು ಒಮ್ಮೆ ಮಾಡಿಸಿ ನಿಮಗೆ ಅದ್ಭುತವಾದಂತಹ ಯೋಗ ಕಾಲ ಸಿದ್ಧಿಯಾಗುತ್ತೆ. ಮಕರ ರಾಶಿಯವರಿಗೆ ಮಕರಂ ಮಹದೈಶ್ವರ್ಯಂ ಅನ್ನುವ ರೀತಿ ಐಶ್ವರ್ಯವಂತರಾಗಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.